ನಾನು ನೋಡಿದ್ದ ಫುಟೇಜಸಲ್ಲಿ ಎಲ್ಲೂ ಪೊಲೀಸವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಎಲ್ಲೂ ಅನ್ನಿಸ್ತಿಲ್ಲ ನನಗೆ. ಆ್ಯಕ್ಚುಲಿ ಡೆಫಿನೆಟ್ಲಿ ಸೆನ್ಸ್ ಇರಬೇಕು ಎಲ್ಲರಿಗೂ. ಎಲ್ಲರೂ ಫ್ಯಾನ್ಸ್, ಈಗ ನಾವು ಫ್ಯಾನ್ಸ್. ಸ್ಟ್ರಾಂಗ್ ಇರೋರು ಬಚಾವಾದರೂ, ವೀಕ್ ಇರೋರು ಹೋದ್ರು. ಇನ್ನು ಮುಂದೆ ಇಂಥದ್ದು ಆಗದೇ ಇರೋ ಹಾಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಯಾರೂ ಬಂದು ಯಾರೂ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಸಿ ಫ್ಯಾನ್ಸ್ ಏನಂದ್ರೆ ಎಲ್ಲ ಓವರ್ ಆಗಿ ಬಿಹೇವ್ ಮಾಡಿದ್ದಾರೆ. ಅವ್ರಿಗೆ ಯಾರಿಗೂ ಇನ್ವೈಟ್ ಮಾಡಿಲ್ಲ, ಆದರೂ ಏನಂದ್ರೆ ಕ್ರೇಜ್ ಇದೆ ಅವ್ರಿಗೆ, ಟೀಮ್ ಮೇಲಾಗಲಿ, ವಿರಾಟ್ ಕೊಹ್ಲಿ ಮೇಲಾಗಲಿ, RCB ಮೇಲಾಗಲಿ. ದಟ್ಸ್ ಓಕೆ, ಬಟ್ ಅವ್ರಿಗೂ ಒಂದು ಕಾಮನ್ ಸೆನ್ಸ್ ಇರಬೇಕು. ಸೊ ಒಂದು ಸ್ಟೇಡಿಯಂ ಒಳಗಡೆ ಹೋಗ್ಬೇಕಾದ್ರೆ ನೂಗ್ಲು ಮಾಡ್ಕೊಂಡು ಹೋಗೋದೇನಿದೆ, ಡಿಸಿಪ್ಲಿನ್ ಮೇಂಟೈನ್ ಮಾಡಲ್ಲ ಯಾರೂ. ಸೊ ನೂಗ್ಲು ಮಾಡಿದ್ರು ಕೆಳಗಡೆ ಏನಾಗ್ತದೆ, ಅವ್ರ ಅಕ್ಕಪಕ್ಕ ಏನಾಗ್ತದೆ ಅಂತ ಅವ್ರಿಗೂ ಒಂದು ಸೆನ್ಸ್ ಇಟ್ಕೊಂಡಿದ್ರೆ ಇದೆಲ್ಲ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಓಕೆ, ಸೊ ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ಗೌರ್ಮೆಂಟ್ ಅವರು ಅನ್ಆರ್ಗನೈಸ್ಡ್ ಆಗಿ ಬಿಹೇವ್ ಮಾಡಿದ್ದಾರೆ. ಅವ್ರು ಏನು ಹೇಳಿದ್ರು, ನಾವು ಟೀಮ್ ಯಾರು ಬರ್ತಾರೆ ಎಲ್ಲರನ್ನೂ ಕರೆಸ್ಬಿಟ್ಟು ನಾವು ಸನ್ಮಾನ ಮಾಡ್ತೀವಿ ಅಂದರು. ಸನ್ಮಾನ ಮಾಡ್ಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ RCB ಫ್ಯಾನ್ಸ್ ಬಂದೇ ಬರ್ತಾರೆ ಅಂತ. ಅದನ್ನೊಂದು ಆರ್ಗನೈಸ್ ಆಗಿ ಮಾಡ್ಬೋದಾಗಿತ್ತು ಅವರು, ಇಲ್ಲ ಅದಕ್ಕೊಂದು ಅಲರ್ಟ್ ಮಾಡ್ಬೋದಾಗಿತ್ತು. 5000 ಪರ್ಸನಲ್ಸ್ ಇದ್ರು ಅಂತ ಹೇಳ್ತಾರೆ, ಲೈಕ್ ಪೊಲೀಸ್ ಟೀಮ್ಸ್. ಬಟ್ 5000 ಟೀಮ್ ಕೈಲೂ ಏನು ಮಾಡೋಕ್ಕಾಗಿಲ್ಲ. ಬಟ್ ಅದೆಲ್ಲೂ ನೀವು ಫುಟೇಜಸ್ ಆಗಲಿ ಏನು ಕ್ಯಾಪ್ಚರ್ ಮಾಡಿದ್ರೆ ಇಲ್ವೋ. ಬಟ್ ನಾನು ನೋಡಿದ್ದ ಫುಟೇಜಸಲ್ಲಿ ಎಲ್ಲೂ ಪೊಲೀಸವ್ರು ಅವಾಯ್ಡ್ ಮಾಡ್ತಾ ಇದ್ದಾರೆ, ಕಂಟ್ರೋಲ್ ಮಾಡ್ತಾರೆ ಅನ್ನೋದು ಎಲ್ಲೂ ಅನ್ನಿಸ್ಲಿಲ್ಲ ನನಗೆ. ಆ್ಯಕ್ಚುಲಿ ಸೊ ಎಲ್ಲ ಕಡೆನೂ ಲೂಪಲ್ಸ್ ಕಾಣಿಸ್ತಾ ಇದೆ. ಸೊ ಯಾರು ಹೊಣೆ ಅಂತ ಬಂದಾಗ ಡೆಫಿನೆಟ್ಲಿ ಎಲ್ಲರೂ ಹೊಣೆಗಾರಿಕೆ ವಹಿಸ್ಕೋಬೇಕು. ಬಟ್ ಇವಾಗ ಎಷ್ಟು 11 ಜನ ಏನೋ ಡೆತ್ ಆಗಿದೆ. ಸೊ ಅದಕ್ಕೆ ಸರ್ಕಾರನೂ ನೋಡ್ಕೋಬೇಕು, ಅವ್ರ ಫ್ಯಾಮಿಲಿಯನ್ನೆಲ್ಲ ಯಾವ ರೀತಿ ಜವಾಬ್ದಾರಿ ತೊಗೋಬೇಕು, ಏನು ಮಾಡಿದ್ರು ಅಂತ. ಬಟ್ ಎಲ್ಲರದ್ದು ಮಿಸ್ಟೇಕ್ ಇದ್ದೇ ಇದೆ. ಅದೇ ರೀತಿ ಇವಾಗ BCCI ಅವ್ರ ಕಡೆಯಿಂದ ಆಗಿಲ್ಲ ಅಂತಲೂ ಒಂದು ಸ್ಟೇಟ್ಮೆಂಟ್ ಬಂದಿದೆ. ಬಟ್ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ ಅಲೋ ಮಾಡಿದಾಗ ಅದೇ ಗೌರ್ಮೆಂಟು ಅಲೋ ಮಾಡಿರ್ತಾರೆ, ಸಮ್ ಆಫ್ ದಿ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನನ್ನು ನೋಡ್ಕೊಂಡಿರ್ತಾರೆ. ಸೊ ಅಟ್ಲೀಸ್ಟ್ ಅವ್ರೂ ಹೊಣೆಗಾರಿಕೆ ತೊಗೋಬೇಕಿದೆ. ಸೊ ಯಾರ್ದು ಲಾಸ್ ಆಗಿದೆ ಅವ್ರ ಮನೆಗಳಿಗೆ ಅಟ್ಲೀಸ್ಟ್ ಸಮ್ ಆಫ್ ದಿ ಕಂಪಲ್ಸೇಷನ್ಸ್ನ ಕೊಡಬೇಕು, ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟು. ಸೊ ನೋಡ್ಕೋಬೇಕು, ಯಾಕಂದರೆ ಅವ್ರದ್ದು ಜವಾಬ್ದಾರಿ ಇರುತ್ತೆ ಮನೆಯೊಳಗೆ. ಯಾರ್ಯಾರಿಗೆ ಆಗ್ತಾ ತೀರಾ ಬಡವರು ಇರೋರಿಗೆ ನೋಡ್ಕೋಬೇಕು. ಅಟ್ಲೀಸ್ಟ್ ತುಂಬ ಕಷ್ಟ ಇರುತ್ತೆ ಲೈಫು. ಈ ನಡುವೆ ಇನ್ಫ್ಲೇಷನ್ಸ್ ಎಲ್ಲ ಜಾಸ್ತಿ ಇದೆ. ಕರ್ನಾಟಕ ಗೌರ್ಮೆಂಟ್ ಅವರು ಎಲ್ಲ ಮನೆಗೆ ದುಡ್ಡು ಕೊಡ್ತಾ ಇದ್ದಾರೆ. ಬಟ್ ಆಚೆ ಕಡೆ ದುಡಿಯೋರಿಗೆ ಏನು ಸಪೋರ್ಟ್ಸ್ ಇಲ್ಲ. ಮಿಡಲ್ ಕ್ಲಾಸ್ ಲೇಬರ್ ಡಿಪಾರ್ಟ್ಮೆಂಟ್ಸ್ಗೆಲ್ಲ ಏನು ಸಪೋರ್ಟ್ಸ್ ಇಲ್ಲ. ಟ್ಯಾಕ್ಸ್ ಅಂತೂ ಎಲ್ಲ ಕಡೆ ಜಾಸ್ತಿ ಇದೆ. 100 ರೂಪಾಯಿ ದುಡಿದ್ರೆ 40 ರೂಪಾಯಿ ಮಾತ್ರ ತೊಗೊಂಡೋಗ್ತಾರೆ, 60 ರೂಪಾಯಿ ಗೌರ್ಮೆಂಟ್ಗೆ ಹೋಗುತ್ತೆ. 5 ಸ್ಟೇಟ್ ಆಗಲಿ, 5 ಸೆಂಟ್ರಲ್ ಆಗಲಿ. ಅದರಿಂದ ಎಲ್ಲರಿಗೂ ಪ್ರಾಬ್ಲಮ್ ಇದೆ, ಅದೊಂದು ನೋಡ್ಕೋಬೇಕು. ಡೆಫಿನೆಟ್ಲಿ ಸೆನ್ಸ್ ಇರಬೇಕು ಎಲ್ಲರಿಗೂ. ಎಲ್ಲರೂ ಫ್ಯಾನ್ಸ್, ಈಗ ನಾವು ಫ್ಯಾನ್ಸೇ. RCB ಇಡೀ ಬೆಂಗಳೂರು ಫ್ಯಾನ್ಸೇ. ಓಕೆ, ಸೊ ಎಲ್ಲರಿಗೂ ಒಂದು ಸೆನ್ಸ್ ಅನ್ನೋದು ಇರಬೇಕು, ಅಕ್ಕಪಕ್ಕ ಏನಾಗ್ತಾ ಇದೆ. ಸೊ ನುಗ್ಲು ಆಗಬೇಕಾದ್ರೆ ತುಂಬ ಕಷ್ಟ. ಯಾರಿಗೇನೋ ಒಬ್ರು ವೀಕ್ ಇರ್ತಾರೆ, ಒಬ್ರು ಸ್ಟ್ರಾಂಗ್ ಇರ್ತಾರೆ. ಸ್ಟ್ರಾಂಗ್ ಇರೋರು ಬಚಾವಾದರೂ, ವೀಕ್ ಇರೋರು ಹೋದರು. ಯಾರಿಗೇನೋ ಮಾಡೋಕ್ಕಾಗಲ್ಲ. ಅದೊಂದು ಸೆನ್ಸ್ ಇಟ್ಕೊಂಡು ಮಾಡ್ಬೇಕು ಎಲ್ಲರೂ ಅಷ್ಟೇ. ಡೆಫಿನೆಟ್ಲಿ ಅದಕ್ಕಂತಲೇ ಎಷ್ಟೊಂದು ಜನ ಕಷ್ಟಪಟ್ಟಿದ್ರು ಪಾಪ. ಎಲ್ಲರೂ ಸಪೋರ್ಟ್ ಮಾಡಿದ್ರು, ಫ್ಯಾನ್ಸೇ ಸಪೋರ್ಟ್ ಮಾಡಿದಲ್ವಾ RCBಗೆ. ಸೊ ಎಲ್ಲ ಸಪೋರ್ಟ್ ಮಾಡಿದ್ರು. ಬಟ್ ಈ ಥರ ಪ್ರಾಬ್ಲಮ್ ಆಗಿದೆ. ಸೊ ಡೆಫಿನೆಟ್ಲಿ ಎಲ್ಲರಿಗೂ ಅದೇನಾಗುತ್ತೆ, 10 ಜನ ಹೋಗಿದ್ದಾರೆ ಅನ್ನೋದಕ್ಕಿಂತ ಅದು ತುಂಬ ಕೆಟ್ಟದಾಗೆ ಕಾಣಿಸುತ್ತೆಲ್ಲ. ಸೊ ಫ್ಯಾನ್ಸ್ ಇವಾಗ ವಿರಾಟ್ ಕೊಹ್ಲಿ ಆಗಲಿ, ಟೀಮ್ ಆಗಲಿ ಕಪ್ ಗೆದ್ದಿದ್ದಾರೆ, ಅವ್ರಿಗೆ ಇನ್ಫಾರ್ಮೇಷನ್ ಇದೆಯೋ ಇಲ್ವೋ ಅನಿಸುತ್ತೆ ಒಂದ್ಸಲ. ಅವ್ರಿಗೆ ನೆಕ್ಸ್ಟ್ ಡೇ ಸಿಕ್ಕಿರ್ಬೋದು ಇನ್ಫಾರ್ಮೇಷನು. ಅವ್ರ ಕಪ್ ಅಲ್ಲಿ ರಿಸೀವ್ ಮಾಡಬೇಕಾದ್ರೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಅವ್ರಿಗೂ ಗೊತ್ತಿರಲ್ಲ ಅನ್ಕೋತೀನಿ ಇನ್ಫಾರ್ಮೇಷನ್ಸ್. ಡೆಫಿನೆಟ್ಲಿ ಗೊತ್ತಿದ್ರೆ ಅವರು ಅಲ್ಲಿ ಇರ್ತಾನೂ ಇರಲಿಲ್ಲ. ಅಟ್ಲೀಸ್ಟ್ ಕಪ್ ಅದೆಲ್ಲ ಸೆಲೆಬ್ರೇಷನ್ಸ್ ಆಗ್ತಾರಲ್ಲ. ಪ್ರಾಬ್ಲಮ್ ಇದೆ. ಈ ದುರಂತ ನಡಿಬಾರ್ದಿತ್ತು, ಆದರೆ ಇದಕ್ಕೆ ಮುಖ್ಯ ಕಾರಣ ಸಂಘಟಕರೇ. ಯಾಕೆಂದರೆ ಯಾವುದೇ ಒಂದು ಸ್ಥಳದಲ್ಲಿ ಕ್ರೌಡು ಜನ ಸೇರ್ತಾರೆ ಅಂತಂದಾಗ ಅಲ್ಲಿ ಮುನ್ನೆಚ್ಚರಿಕೆ ಇದನ್ನು ತಗೊಳ್ಳೇಬೇಕಾಗತ್ತೆ. ಒಂದು 100 ಜನ ಇರಲಿ, 200 ಜನ ಇರಲಿ, ಅಷ್ಟೊಂದು ಸಾವಿರಾರು ಜನ, ಲಕ್ಷಾಂತರ ಜನ ಸೇರ್ತಾರೆ ಅಂತಂದಾಗ ಅದಕ್ಕೆ ಬೇಕಾದಂಥ ಪ್ರಿಕಾಷನರಿ ಮೆಷರ್ಸನ್ನು ತಗೊಳ್ಳೇಬೇಕು. ಸೊ ಈ ಕಾಲು ತುಳಿತ ಆಗಿದೆ, ಸಾವಾಗಿದೆ. ಇದಕ್ಕೆ ಸಂಘಟಕರೇ ಅದಕ್ಕೆ ಮುಖ್ಯ ಕಾರಣ ಆಗ್ತಾರೆ. ಇನ್ನು ಮುಂದೆ ಇಂಥದ್ದಾಗಬಾರ್ದು. ಸರ್ಕಾರ ಭಾಳ ಗಂಭೀರವಾಗಿ ಇದನ್ನು ಯೋಚನೆ ಮಾಡಿ ಇನ್ನು ಮುಂದೆ ಇಂಥದ್ದು ಆಗದೇ ಇರೋ ಹಾಗೆ ಬೇಕಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಫ್ಯಾನ್ಸುಗಳು ಕೂಡ ಹಾಗೆ. ನೀವು ನೋಡಿ, ನೀವು ಅಭಿಮಾನದಿಂದ ಹೋದ್ರಿ, ನಿಮ್ಮ ಜೀವವನ್ನು ಕಳ್ಕೊಂಡ್ರಿ, ನಿಮ್ಮ ಮನೆಯವರಿಗೆ ಈಗ ಯಾರು ಜೀವನಾಧಾರ ಆಗಿರ್ತಾರೆ, ಇದನ್ನೆಲ್ಲ ನೀವು ಯೋಚನೆ ಮಾಡಬೇಕು. ಇನ್ನು ಮುಂದೆ ನೀವು ಹುಚ್ಚು ಅಭಿಮಾನವನ್ನು ತೋರಿಸದೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ಮಾತ್ರ ನೀವು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಮತ್ತು ಈ ಅವಘಡಗಳು ಆಗದೇ ಇರುವ ಹಾಗೆ ನಿಮಗೆ ನೀವೇ ಫಸ್ಟು ಜಾಗೃತ ಕ್ರಮಗಳನ್ನು ಕೈಗೊಳ್ಳಬೇಕು. ಈಗ ನಿಮ್ಮ ಜೀವಕ್ಕೆ ನೋಡಿ, ಯಾರೂ ನಿಮಗೆ ಸಹಾಯ ಮಾಡಲಿಕ್ಕೆ ಆಗೋದಿಲ್ಲ. ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ,
ಯಾವ ಕ್ರೌಡಿಗೆ ಹೋಗ್ತಾ ಇದ್ದಾರಾ ಅಥವಾ ಎಲ್ಲಿ ಅಪಾಯಕಾರಿ ಸ್ಥಳಕ್ಕೆ ಹೋಗ್ತಾ ಇದ್ದಾರಾ, ಅಲ್ಲಿ ಎಷ್ಟು ಜನ ಸೇರ್ತಾರೆ, ಇದನ್ನೆಲ್ಲ ನೀವು ಒಂದು 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 ಕಣ್ಣು ಇಟ್ಟಿರಬೇಕು ಮಕ್ಕಳ ಮೇಲೆ. ಸೊ ಈಗ ನೋಡಿ, ಈಗ ನಿಮಗೂ ಗೊತ್ತಿಲ್ಲದೋ ಎರಡೂ ರೀತಿಯಲ್ಲಿ ಈಗ ಅವಘಡ ಆಗಿದೆ. ಈಗ ನೋವನ್ನು ನೀವು ಅಥವಾ ಯಾರು ಆ ಜೀವವನ್ನು ಕಳ್ಕೊಂಡಿದ್ದಾರೆ ಅವರು ಅನುಭವಿಸಬೇಕಾಗುತ್ತೆ. ಇಂಥದ್ದು ಮುಂದೆ ಆಗಬಾರ್ದು. ಮ್ಯಾನೇಜ್ಮೆಂಟ್ ಯಾಕೆ ಇಷ್ಟು ಕೇರ್ಲೆಸ್ ಆಗಿ ನೋಡೋದು? ಇಷ್ಟು ಜನ, ಇಷ್ಟು ಸಾವಿರ, ಇಷ್ಟು ಲಕ್ಷ ಜನ ಫ್ಯಾನ್ಸ್ ಬರ್ತಾರೆ ಅಂತ ಗೊತ್ತಿದ್ರು. ಸಂಘಟಕರು ಯಾರು ಅದನ್ನು ಮಾಡಿದ್ದಾರೆ ಅವರಿಗೆ ಆ ದೂರದೃಷ್ಟಿ ಬೇಕು. ಈಗ ಇಷ್ಟೊಂದು ಲಕ್ಷಾಂತರ ಜನ ಸೇರಿದಾಗ ಅಲ್ಲಿ ನಿರೀಕ್ಷೆಗೂ ಮೀರಿ ಜನ ಬಂದರೆ ಏನು ಮಾಡಬೇಕು? ಅದಕ್ಕೆ ಬೇಕಾದ ಬ್ಯಾರಿಕೇಡ್ಸ್ಗಳನ್ನು ಹಾಕಬೇಕು, ಆ ಫ್ಲೋವನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅಲ್ಲಿ ಓವರ್ ಕ್ರೌಡ್ ಆಗದೇ ಇರೋ ಹಾಗೆ, ಜನಜಂಗುಳಿ ಆಗದೇ ಇರೋ ಹಾಗೆ, ಅವ್ಯವಸ್ಥೆ ಆಗದೇ ಇರೋ ಹಾಗೆ ಬೇಕಾದಂಥ ಸಿಬ್ಬಂದಿ ವರ್ಗಗಳನ್ನು ನೇಮಿಸಿ ಇದನ್ನು ತಡೆಗಟ್ಟಬಹುದಿತ್ತು. ತಡೆಗಟ್ಟಲಿಕ್ಕೆ ಆಗದೇ ಇರುವಂಥದ್ದು ಏನಿರಲಿಲ್ಲ. ಆದರೆ ಅದಕ್ಕೆ ಒಂದು ದಕ್ಷ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಬೇಕಾಗುತ್ತೆ. ಓಕೆ, ಇದರ ನೇರ ಹೊಣೆ ಯಾರ ಮೇಲೆ ಇರ್ತದೆ? ನೇರ ಆಯೋಜಕರೇ ಹೊಣೆ ಆಗ್ತಾರೆ. ಇಲ್ಲ ಹೌದು, ಯಾರು ಆ ಕಾರ್ಯಕ್ರಮವನ್ನು ಯಾರು ಆಯೋಜನೆ ಮಾಡಿದ್ದಾರೆ ಅವರು ಹೊಣೆ ಆಗ್ತಾರೆ. ಬೀಟ್ ಪ್ಲಸ್ ಕರ್ನಾಟಕ.